ವಿರುದ್ಧವಾಗಿ ಇದೀಗ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿರತಕ್ಕಂಥದ್ದು ರಾಜ್ಯ ಬಜೆಟ್ ವಿರುದ್ಧವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿರತಕ್ಕಂಥದ್ದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ತುಮಕೂರಿಗೆ ಸಿಕ್ಕಿದ್ದು ಚೊಂಬು ಅಂತ ಹೇಳಿ ವಾಗ್ದಾಳಿಯನ್ನ ಮತ್ತೆ ಮುಂದುವರೆಸಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ತಮ್ಮ ಅಸಮಾಧಾನವನ್ನ ಹೊರಹಾಕಿರತಕ್ಕಂಥದ್ದು. ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು 2 ಬಾರಿ ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ತುಮಕೂರು ವಿಶ್ವವಿದ್ಯಾಲಯದ ಕ್ಯಾಂಪಸ್ಗೆ ಸಮರ್ಪಕವಾಗಿರತಕ್ಕಂಥ ರಸ್ತೆ ಇಲ್ಲ. ಎತ್ತಿನ ಹೊಳೆ ಯೋಜನೆಯ ನೀರು ಕೊಡ್ತೀನಿ ಅಂತ ಹೇಳಿದಂಥವರು ಸದನದಲ್ಲಿ ನಾನು ಕೂಡ ಧ್ವನಿ ಎತ್ತಿದ್ದೆ. ಮೇ ಜೂನ್ ಒಳಗಾಗಿ ನೀರು ಬಿಡ್ತೇನೆ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಕೂಡ ನೀರು ವಾಪಸ್ ಬರೋದಿಲ್ಲ ಅಥವಾ ನೀರು ಹರಿಸುವಂಥ ಕೆಲಸ ಆಗೋದಿಲ್ಲ. ಈ ವರ್ಷವೂ ಕೂಡ ನೀರು ಬರೋದಿಲ್ಲ ಅಂತ ಹೇಳಿ ಸುರೇಶ್ ಗೌಡ ಭವಿಷ್ಯವನ್ನ ನುಡಿದಿದ್ದಾರೆ. ಸಾಲ ಮಾಡಿ ತುಪ್ಪ ತಿನ್ನಿ ಎನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಜೆಟ್ ಇರ್ತಕ್ಕಂತಹದ್ದು. ಗ್ಯಾಸ್ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಗೆ ಕೂಡ ಒಂದಿಷ್ಟು ಅಸಮಾಧಾನದ ಮಾತುಗಳನ್ನು ಹೇಳಿದ್ದಾರೆ. ಕೊನೆಗೆ ಮಾಧ್ಯಮದವರ ಮೇಲೆ ಗೋಬೆ ಕೂರಿಸುವಂತ ಕೆಲಸ ಮಾಡಿದ್ದಾರೆ ಶಾಸಕ ಸುರೇಶ್ ಗೌಡ. ಬಿಜೆಪಿ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಗ್ಯಾಸ್ ಸಮಸ್ಯೆ ತಾತ್ಕಾಲಿಕವಾಗಿದೆ ಅಂತ ಹೇಳಿ ಮುನಿಯಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಇರಾನ್ ಇಸ್ರೇಲ್ ಯುದ್ಧ ಅಲ್ಲ, ಪ್ರಪಂಚದ ಯುದ್ಧ. ಈ ಒಂದು ಪ್ರಪಂಚದ ಸಮಸ್ಯೆ ಈಗಾಗಿರ್ತಕ್ಕಂಥದ್ದು ಶಾಸಕ ಸುರೇಶ್ ಗೌಡ ಸ್ಪಷ್ಟನೆಯನ್ನ ಕೊಟ್ಟ. ಜೊತೆಗೆ ನರೇಂದ್ರ ಮೋದಿ ಅವರು ಇರಾನ್ ಜೊತೆ ಮಾತನಾಡಿ ಒಂದು ಅನಿಲವನ್ನು ತರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಪಾವಗಡದಲ್ಲಿ ಜನ ಮುಗಿ ಬೀಳ್ತಾ ಇರಲಿಲ್ಲ. ವಾಸ್ತವದಲ್ಲಿ ಸಮಸ್ಯೆ ಇದೆ, ಹಾಗಂತ ಹೇಳಿ ಅದನ್ನು ಏನು ಮಾಧ್ಯಮಗಳು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಅದನ್ನು ಒಪ್ಕೊಳ್ಳುವಂತಹ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ನಿವಾರಣೆ ಮಾಡಬೇಕು. ಇವತ್ತಿನ ದಿನ ಗ್ಯಾಸ್ ಇಲ್ಲ ಅಂತ ಹೇಳಿ ಹೋಟೆಲ್ಗಳ ಬಾಗಿಲಾಕಿದ್ದಾರೆ, ಗ್ಯಾಸ್ ಇಲ್ಲ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ ಬಾಗಿಲಾಕಿದ್ದಾರೆ. ಹೀಗಾಗಿ ಸಮಸ್ಯೆ ಇರ್ತಕ್ಕಂಥದ್ದು ನಿಜ. ಅದನ್ನ ಮರೆ ಮಾಚಿಕೊಳ್ಳೋದಕ್ಕೆ ವಿನಾಕಾರಣ ಮಾಧ್ಯಮಗಳ ಮೇಲೆ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂತಹ ಅಭಿಪ್ರಾಯ. ಸುರೇಶ್ ಗೌಡರು ಈ ಒಂದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇರಿದಂತೆ ಎತ್ತಿನ ಹೊಳೆ ಯೋಜನೆ ಸೇರಿದಂತೆ ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಗತಿ ಟಿವಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತುಮಕೂರು ಚೊಂಬು ಕೊಟ್ಟಿದ್ದಾರೆ ಅಷ್ಟೇ. ಪಾಪ ಮುಖ್ಯಮಂತ್ರಿಗಳು 2 ಬಾರಿ ಬಂದರು. ಕೊನೆ ಪಕ್ಷ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ರಸ್ತೆ ಇರಲಿಲ್ಲ. ಒಂದು 40 ಕೋಟಿ ನಮ್ಮ ಪರಮೇಶ್ ಸಾಹೇಬರು ಅಳಿಸಿದ್ದೆ. ಅದನ್ನು DC ಮೇಡಮ್ನ, AC ಮೇಡಮ್ನ, PW ಅವ್ರನ್ನ ಎಲ್ಲ ಕರೆಸಿ ಅಳಿಸಿದ್ದೆ. ನಾನು ಬಹಳ ಆಸೆಯಾಗಿದ್ದೆ. ಬಡ್ಜೆಟ್ ಬುಕ್ಕಲ್ಲಿ ಸಿದ್ದರಾಮಯ್ಯನವರು ಒಂದು 500 ಅನೌನ್ಸ್ ಮಾಡೋರೆ. 50 ಲಕ್ಷದ್ದು, 25 ಲಕ್ಷದ್ದು. ಇದು ಯಾವುದೋ ಒಂದು ನನ್ನ ಕೆರೆದು ಒಂದು ಮಾಡಿಬಿಟ್ರು. ನಿಡುವಳ್ಳಿ ಕೆರೆಗೆ 150 ಲಕ್ಷ ಅಂತ. ನಮ್ಮ ಕಾರ್ಯಕರ್ತ ಅದನ್ನು 150 ಕೋಟಿ ಅಂತ ಓದ್ಕೊಂಬಿಟ್ಟವನೆ. ಅಣ್ಣೋ ಯಾವುದೋ ಡ್ಯಾಮ್ ಬರ್ತಾ ಇದೆಯೇನಣ್ಣ ಅಂದ. ಇಲ್ಲಪ್ಪ ಅದು ಬರೀ 1.5 ಕೋಟಿ ಅಂದೆ. ಹಂಗೆ ಇವತ್ತು ಬಡ್ಜೆಟ್ ಬುಕ್ಕಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆ ಯಾರನ್ನು ನೀರು ಕೊಡ್ತೀವಿ ಅಂತ ಹೇಳಿದ್ರು. ನಾನು 2 ಸಲ ಅಸೆಂಬ್ಲಿಲಿ ಕ್ವಶನ್ ಮಾಡಿದ್ದೆ. ಅಟ್ಲೀಸ್ಟ್ ಹೋದ ವರ್ಷವೇ ಮೇ ಜೂನ್ ಒಳಗಡೆ ನೀರು ಬಿಟ್ಬಿಡ್ತೀವಿ ಅಂತ ಹೇಳಿದರು DK ಶಿವಕುಮಾರ್ ಅಸೆಂಬ್ಲಿ ಕ್ವಶನ್ ಹಾಕಿದಾಗ. ಈ ವರ್ಷವೂ ನೀರು ಬರಲ್ಲ. ಬಡ್ಜೆಟ್ ಬುಕ್ಕಲ್ಲಿ ₹1 ಹಣ ಇಟ್ಟಿಲ್ಲ ಅದಕ್ಕೆ. ಆದರೆ ಇದು ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಸಿದ್ದರಾಮಯ್ಯನವರು 8.5 ಲಕ್ಷ ಕೋಟಿ ಸಾಲ ಮಾಡಿ ಬಡವರಿಗೆ ಕೊಡಲಿ, ಬಸ್ಸನ್ನು ಫ್ರೀ ಕೊಡಲಿ, ಬಡವರಿಗೆ ಗೃಹಲಕ್ಷ್ಮಿ ಕೊಡಲಿ 2,000 ರೂಪಾಯಿ, ಬಡವರಿಗೆ ಉಚಿತವಾಗಿ ವಿದ್ಯುತ್ ಕೊಡಲಿ, ನಮ್ಮದೇನು ತಕರಾಲಿಲ್ಲ. ಶ್ರೀಮಂತ ನನಗೂ ಫ್ರೀ, ಖಾದರ್ ಸಾಹೇಬರು ಸ್ಪೀಕರ್ಗೂ ಫ್ರೀ, ಸಿದ್ದರಾಮಯ್ಯನ ಹೆಂಡ್ತಿಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ, ಇನ್ನೊಬ್ಬರು ಕಾಕಾ ಪಾಟೀಲ್ಗೂ ಫ್ರೀ ಅಂದ ಸರ್ಕಾರ ಉಳಿತದ. ಸಾಲ ಮಾಡಿ ಯಾರಿಗಾರು ಫ್ರೀ ಯೋಜನೆಗಳು ಕೊಟ್ಟರೆ ಉಳಿತದ. ಇನ್ನು ಈ ಸರ್ಕಾರ ದಿವಾಳಿ ಆಗಿದೆ. ಕರ್ನಾಟಕದ ಸಾಲದ ಸುಳಿಗೆ ಸಿರಿಸ್ಬಿಟ್ಟವ್ರೆ ಈ ಸರ್ಕಾರ. ಅದರಿಂದ ನಿನ್ನೆ ಅಸೆಂಬ್ಲಿಯಲ್ಲಿ DK ಶಿವಕುಮಾರ್ ಅವ್ರು ಕೇಳಿದ್ರು, ನೀವೆಲ್ಲ ಮನಸ್ಸು ಮಾಡಿ ಈಗ ಉಳ್ಳವ್ರನ್ನ ವಾಪಸ್ ತಗೊಳ್ಳಿ ಅಂತ. ನಾನು ಅದಕ್ಕೆ ಕೋಳಿ ಕೇಳಿ ಮನಸ್ಸರಿತಾರ ಅದೆಲ್ಲ ಅಂತೇಳಿ. ಅದರಿಂದ ಈ ಸರ್ಕಾರ ಏನಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಹೊಸ ಸರ್ಕಾರ ಬರಬೇಕು. ಲಿಂಕ್ ಕೆನಾಲ್ ಯೋಜನೆ ನಿಲ್ಲಿಸೋಕ್ಕೋಸ್ಕರ ಸಾಕಷ್ಟು ಹೋರಾಟ ಮಾಡಿದ್ರೆ ಇವಾಗ ಅದಕ್ಕೆ ಅನುದಾನ ಕೊಟ್ಟು ಜಾರಿ ಮಾಡೋದಕ್ಕೆ ಮುಂದಾಗ್ತದೆ. ಲಿಂಕ್ ಕೆನಾಲ್ಗೆ ಆಲ್ರೆಡಿ ಟೆಂಡರ್ ಕರೆದು ಹಣ ಬಿಡುಗಡೆ ಮಾಡೋರೆ. ಆದರೆ ತುಮಕೂರು ಜಿಲ್ಲೆಯ ಜನ ಅದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಹೋರಾಟ ಮಾಡಿದ್ವಿ, ಅದಕ್ಕೆ ನಿಂತಿದೆ. ಇದಕ್ಕೆ ಹಣ ಕೊಟ್ಟವ್ರೆ ಮತ್ತೊಂದಿಲ್ಲ. ಅದಕ್ಕೆ ಏನೋ ಲೋನೇ ತಗೊಂಬಿಟ್ಟವ್ರೆ. ನಬಾರ್ಡಲ್ಲಿ 500 ಕೋಟಿ ಲೋನ್ ಬಾರೋ ಮಾಡಿದ್ದಾರೆ. ಆದರೆ ನಮ್ಮ ಜಿಲ್ಲೆಯ ಜನ ಅದು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ನಿಂತಿದೆ ಅಷ್ಟೇ. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತುಂಬ ಆಗ್ತಿದೆ ಸರ್. ಈಗ ಇಂದಿರಾ ಕ್ಯಾಂಟೀನು ನಿಲ್ಲಿಸಿರ್ತಕ್ಕಂಥದ್ದು, ಸಾಕಷ್ಟು ಹೋಟ್ಲುಗಳು ಬಾಗಿಲಾಕಿದ್ದಾರೆ. ನೇರವಾಗಿ BJP ಸರ್ಕಾರ, ಕೇಂದ್ರ ಸರ್ಕಾರ ಕಾರಣ ಅಂತೇಳಿ ಕಾಂಗ್ರೆಸ್ ನಾಯಕರ ಆರೋಪ. ನಮ್ಮ ಆಹಾರ ಮತ್ತು ನಾಗರಿಕ ಖಾತೆ ಸಚಿವರು ಮುನಿಯಪ್ಪನವ್ರು ಏನು ಹೇಳಿದ್ರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು, 7 ಬಾರಿ ಸಂಸದರಾಗಿದ್ದವರು, ಕೇಂದ್ರದ ಸಚಿವರಾಗಿದ್ದವರು, ಅವರು ಇವತ್ತು ಸ್ಟೇಟಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಆಹಾರ ಮತ್ತು ನಾಗರಿಕ ಖಾತೆ. ಯಾರು ಚಿಂತೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಗ್ಯಾಸ್ ಪ್ರಾಬ್ಲಮ್ಮು ತಾತ್ಕಾಲಿಕವಾಗಿದೆ. ದೇಶ ಕಷ್ಟದಲ್ಲಿದ್ದಾಗ, ಇದು ದೇಶ ಬರೀ ಇಂಡಿಯಾ, ಇರಾನ್ ಮತ್ತು ಇಸ್ರೇಲ್ ವಾರಲ್ಲ, ಇದು ಪ್ರಪಂಚದ ಯುದ್ಧ. ಇದು ಪ್ರಪಂಚದ ಯುದ್ಧ ಆಗಬೇಕಾದ್ರೆ ನೀವು ಮಾಧ್ಯಮದವರು ಕೂಡ ನೀವು ಸಮಸ್ಯೆ ಆಗಿಬಿಟ್ಟಿದೆ, ಜನಕ್ಕೆ ಆಗಿಬಿಟ್ಟಿದೆ, ನಿಮ್ಗೆ ನ್ಯೂಸ್ ಮಾಡೋದಕ್ಕೆ ಮಾಡಬೇಡಿ. ದೇಶ ಸಂಕಷ್ಟದಲ್ಲಿದ್ದಾಗ ಎಲ್ಲರೂ ನಾಗರಿಕರಿರ್ಬೋದು, ಮೀಡಿಯಾ ಇರ್ಬೋದು, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿರಬೇಕು, ಸಹಕರಿಸಬೇಕು.
ದೇಶದ ಕಷ್ಟದಲ್ಲಿದ್ದಾಗ ಯಾರೇನು ಮಾಡೋಕ್ಕಾಗದು? ಗ್ಯಾಸ್ ಏನೋ ಮೋದಿ ಜನಗಳು ಕೊಡಬೇಡಿ ಅಂತ ಏನೋ ತಡೆ ಹಿಡ್ದವ್ರ? ದೇಶದ ಇದು ಸಮಸ್ಯೆ, ಇದು ಪ್ರಪಂಚದ ಸಮಸ್ಯೆ ಇದು. ಆದರೂ ಕೂಡ ಮೋದಿಯವರು ಇರಾನ್ ಅವ್ರ ಜೊತೆ ಇರಾಕ್ ಜೊತೆ ಮಾತಾಡಿ ಇರಾನ್ ಅವ್ರ ಜೊತೆ ಮಾತಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿ 2 ಹಡಗುಗಳಲ್ಲಿ ಗ್ಯಾಸ್ ತಂದು ಬಂದಿರೋದನ್ನು ಇವತ್ತು ಪೇಪರಲ್ಲಿ ನಾವು ಓದಿದ್ದೇವೆ. ಅದರಿಂದ ಸಂಬಂಧ ಚೆನ್ನಾಗಿದೆ. ಇರಾನ್ ಮತ್ತು ಭಾರತದ ದೇಶದ ಸಂಬಂಧ ತುಂಬ ಅದ್ಭುತವಾಗಿದೆ. ಅದರಿಂದ ಏನು ಅಂಥ ಸಮಸ್ಯೆ ಆಗೋದಿಲ್ಲ ಅಂಥೇಳಿ ನಮ್ಮದು ಖಂಡಿತ. ಮೋದಿಯವರು ಎಂಥ ಸವಾಲುಗಳನ್ನು, ವಿಶ್ವದಲ್ಲಿ ಬಂದಂಥ ಸವಾಲುಗಳನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ.